ಕೇವಲ ಹಾಲಿನ ದರ ಮಾತ್ರ ಅಲ್ಲ, ವಿದ್ಯುತ್ ದರವನ್ನೂ ಹೆಚ್ಚಿಸಿ ಸರ್ಕಾರ ಶಾಕ್ ಕೊಟ್ಟಿದೆ. ಗೃಹ ಬಳಕೆಯ ಕನಿಷ್ಠ ವಿದ್ಯುತ್ ದರವನ್ನು ಹೆಚ್ಚಿಸಿ ಶಾಕ್ ನೀಡಿದೆ. ಏಪ್ರಿಲ್ 1ನೇ ತಾರೀಕಿಂದ ಪರಿಷ್ಕರಣೆ ದರ ಜಾರಿಯಾಗಲಿದೆ. ಶಾಕ್, ಡಬಲ್ ಶಾಕ್. ಒಂದೇ ದಿನ ರಾಜ್ಯ ಸರ್ಕಾರದ ಜನರಿಗೆ ಎರಡೆರಡು ಶಾಕ್ ಕೊಟ್ಟಿದೆ. ಹಾಲಿನ ದರ 4 ರೂಪಾಯಿ ಹೆಚ್ಚಿಸಿದ ಕೆಲವೇ ಹೊತ್ತಲ್ಲೇ ವಿದ್ಯುತ್ ದರವನ್ನು ಹೆಚ್ಚಿಸಿ ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರೆ ಎಳೆದಿದೆ. ಹಾಲು ಕುಡಿಯಂಗಿಲ್ಲ, ಕರೆಂಟ್ ಬಳಸಂಗಿಲ್ಲ. ಬಲು ದುಬಾರಿಯಾಯಿತು ನಮ್ಮ ಕರ್ನಾಟಕ. ಹಿಂದೂಗಳ ಹೊಸ ವರ್ಷ ಯುಗಾದಿಗೂ ಮುನ್ನವೇ ಕಾಂಗ್ರೆಸ್ ಸರ್ಕಾರ ಗ್ರಾಹಕರಿಗೆ ಕಹಿ ನೀಡಿದೆ. ಸಾಲು ಸಾಲು ಬೆಲೆ ಏರಿಕೆ ಮಧ್ಯೆ ಇದೀಗ ಮತ್ತೆ ಹಾಲು ಹಾಗೂ ವಿದ್ಯುತ್ ದರವನ್ನ ಹೆಚ್ಚಿಸಿದೆ. ಗೃಹ ಬಳಕೆಯ ಕನಿಷ್ಠ ವಿದ್ಯುತ್ ದರವನ್ನ 145 ರೂಪಾಯಿಗೆ ಏರಿಕೆ ಮಾಡಿದೆ. ಕರುನಾಡಿಗೆ ಕರೆಂಟ್ ಶಾಕ್. 120 ರೂಪಾಯಿ ಇದ್ದ ಕನಿಷ್ಠ ನಿಗದಿತ ವಿದ್ಯುತ್ ದರವನ್ನ 145 ರೂಗೆ ಹೆಚ್ಚಿಸಲಾಗಿದೆ. ಅಂದ್ರೆ 25 ರೂಪಾಯಿ ಏರಿಕೆ ಮಾಡಲಾಗಿದೆ. ಕೆಇಆರ್ಸಿ ಎಲ್ಲಾ ಎಸ್ಕಾಂಗಳಿಗೂ ಈ ಹೊಸ ದರ ಘೋಷಣೆ ಮಾಡಿದೆ. ಏಪ್ರಿಲ್ 1ರಿಂದ ದರ ಪರಿಷ್ಕರಣೆ ಜಾರಿಯಾಗುವಂತೆ ಆದೇಶಿಸಿದೆ. ಸದ್ಯಕ್ಕಂತೂ ಹಾಲು ವಿದ್ಯುತ್ ದರ ಹೆಚ್ಚಿಸಿದ್ದಾಯಿತು. ರಾಜ್ಯ ಸರ್ಕಾರದ ಈ ಬೆಲೆ ಏರಿಕೆ ಇಷ್ಟಕ್ಕೆ ಮುಗಿಯುತ್ತೋ ಅಥವಾ ಹೀಗೆ ಸಾಗುತ್ತೋ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇವಲ ಹಾಲಿನ ದರ ಮಾತ್ರ ಅಲ್ಲ, ವಿದ್ಯುತ್ ದರವನ್ನೂ ಹೆಚ್ಚಿಸಿ ಸರ್ಕಾರ ಶಾಕ್ ಕೊಟ್ಟಿದೆ. ಗೃಹ ಬಳಕೆಯ ಕನಿಷ್ಠ ವಿದ್ಯುತ್ ದರವನ್ನು ಹೆಚ್ಚಿಸಿ ಶಾಕ್ ನೀಡಿದೆ. ಏಪ್ರಿಲ್ 1ನೇ ತಾರೀಕಿಂದ ಪರಿಷ್ಕರಣೆ ದರ ಜಾರಿಯಾಗಲಿದೆ. ಶಾಕ್, ಡಬಲ್ ಶಾಕ್. ಒಂದೇ ದಿನ ರಾಜ್ಯ ಸರ್ಕಾರದ ಜನರಿಗೆ ಎರಡೆರಡು ಶಾಕ್ ಕೊಟ್ಟಿದೆ. ಹಾಲಿನ ದರ 4 ರೂಪಾಯಿ ಹೆಚ್ಚಿಸಿದ ಕೆಲವೇ ಹೊತ್ತಲ್ಲೇ ವಿದ್ಯುತ್ ದರವನ್ನು ಹೆಚ್ಚಿಸಿ ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರೆ ಎಳೆದಿದೆ. ಹಾಲು ಕುಡಿಯಂಗಿಲ್ಲ, ಕರೆಂಟ್ ಬಳಸಂಗಿಲ್ಲ. ಬಲು ದುಬಾರಿಯಾಯಿತು ನಮ್ಮ ಕರ್ನಾಟಕ. ಹಿಂದೂಗಳ ಹೊಸ ವರ್ಷ ಯುಗಾದಿಗೂ ಮುನ್ನವೇ ಕಾಂಗ್ರೆಸ್ ಸರ್ಕಾರ ಗ್ರಾಹಕರಿಗೆ ಕಹಿ ನೀಡಿದೆ. ಸಾಲು ಸಾಲು ಬೆಲೆ ಏರಿಕೆ ಮಧ್ಯೆ ಇದೀಗ ಮತ್ತೆ ಹಾಲು ಹಾಗೂ ವಿದ್ಯುತ್ ದರವನ್ನ ಹೆಚ್ಚಿಸಿದೆ. ಗೃಹ ಬಳಕೆಯ ಕನಿಷ್ಠ ವಿದ್ಯುತ್ ದರವನ್ನ 145 ರೂಪಾಯಿಗೆ ಏರಿಕೆ ಮಾಡಿದೆ. ಕರುನಾಡಿಗೆ ಕರೆಂಟ್ ಶಾಕ್. 120 ರೂಪಾಯಿ ಇದ್ದ ಕನಿಷ್ಠ ನಿಗದಿತ ವಿದ್ಯುತ್ ದರವನ್ನ 145 ರೂಗೆ ಹೆಚ್ಚಿಸಲಾಗಿದೆ. ಅಂದ್ರೆ 25 ರೂಪಾಯಿ ಏರಿಕೆ ಮಾಡಲಾಗಿದೆ. ಕೆಇಆರ್ಸಿ ಎಲ್ಲಾ ಎಸ್ಕಾಂಗಳಿಗೂ ಈ ಹೊಸ ದರ ಘೋಷಣೆ ಮಾಡಿದೆ. ಏಪ್ರಿಲ್ 1ರಿಂದ ದರ ಪರಿಷ್ಕರಣೆ ಜಾರಿಯಾಗುವಂತೆ ಆದೇಶಿಸಿದೆ. ಸದ್ಯಕ್ಕಂತೂ ಹಾಲು ವಿದ್ಯುತ್ ದರ ಹೆಚ್ಚಿಸಿದ್ದಾಯಿತು. ರಾಜ್ಯ ಸರ್ಕಾರದ ಈ ಬೆಲೆ ಏರಿಕೆ ಇಷ್ಟಕ್ಕೆ ಮುಗಿಯುತ್ತೋ ಅಥವಾ ಹೀಗೆ ಸಾಗುತ್ತೋ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇವಲ ಹಾಲಿನ ದರ ಮಾತ್ರ ಅಲ್ಲ, ವಿದ್ಯುತ್ ದರವನ್ನೂ ಹೆಚ್ಚಿಸಿ ಸರ್ಕಾರ ಶಾಕ್ ಕೊಟ್ಟಿದೆ. ಗೃಹ ಬಳಕೆಯ ಕನಿಷ್ಠ ವಿದ್ಯುತ್ ದರವನ್ನು ಹೆಚ್ಚಿಸಿ ಶಾಕ್ ನೀಡಿದೆ. ಏಪ್ರಿಲ್ 1ನೇ ತಾರೀಕಿಂದ ಪರಿಷ್ಕರಣೆ ದರ ಜಾರಿಯಾಗಲಿದೆ. ಶಾಕ್, ಡಬಲ್ ಶಾಕ್. ಒಂದೇ ದಿನ ರಾಜ್ಯ ಸರ್ಕಾರದ ಜನರಿಗೆ ಎರಡೆರಡು ಶಾಕ್ ಕೊಟ್ಟಿದೆ. ಹಾಲಿನ ದರ 4 ರೂಪಾಯಿ ಹೆಚ್ಚಿಸಿದ ಕೆಲವೇ ಹೊತ್ತಲ್ಲೇ ವಿದ್ಯುತ್ ದರವನ್ನು ಹೆಚ್ಚಿಸಿ ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರೆ ಎಳೆದಿದೆ. ಹಾಲು ಕುಡಿಯಂಗಿಲ್ಲ, ಕರೆಂಟ್ ಬಳಸಂಗಿಲ್ಲ. ಬಲು ದುಬಾರಿಯಾಯಿತು ನಮ್ಮ ಕರ್ನಾಟಕ. ಹಿಂದೂಗಳ ಹೊಸ ವರ್ಷ ಯುಗಾದಿಗೂ ಮುನ್ನವೇ ಕಾಂಗ್ರೆಸ್ ಸರ್ಕಾರ ಗ್ರಾಹಕರಿಗೆ ಕಹಿ ನೀಡಿದೆ. ಸಾಲು ಸಾಲು ಬೆಲೆ ಏರಿಕೆ ಮಧ್ಯೆ ಇದೀಗ ಮತ್ತೆ ಹಾಲು ಹಾಗೂ ವಿದ್ಯುತ್ ದರವನ್ನ ಹೆಚ್ಚಿಸಿದೆ. ಗೃಹ ಬಳಕೆಯ ಕನಿಷ್ಠ ವಿದ್ಯುತ್ ದರವನ್ನ 145 ರೂಪಾಯಿಗೆ ಏರಿಕೆ ಮಾಡಿದೆ. ಕರುನಾಡಿಗೆ ಕರೆಂಟ್ ಶಾಕ್. 120 ರೂಪಾಯಿ ಇದ್ದ ಕನಿಷ್ಠ ನಿಗದಿತ ವಿದ್ಯುತ್ ದರವನ್ನ 145 ರೂಗೆ ಹೆಚ್ಚಿಸಲಾಗಿದೆ. ಅಂದ್ರೆ 25 ರೂಪಾಯಿ ಏರಿಕೆ ಮಾಡಲಾಗಿದೆ. ಕೆಇಆರ್ಸಿ ಎಲ್ಲಾ ಎಸ್ಕಾಂಗಳಿಗೂ ಈ ಹೊಸ ದರ ಘೋಷಣೆ ಮಾಡಿದೆ. ಏಪ್ರಿಲ್ 1ರಿಂದ ದರ ಪರಿಷ್ಕರಣೆ ಜಾರಿಯಾಗುವಂತೆ ಆದೇಶಿಸಿದೆ. ಸದ್ಯಕ್ಕಂತೂ ಹಾಲು ವಿದ್ಯುತ್ ದರ ಹೆಚ್ಚಿಸಿದ್ದಾಯಿತು. ರಾಜ್ಯ ಸರ್ಕಾರದ ಈ ಬೆಲೆ ಏರಿಕೆ ಇಷ್ಟಕ್ಕೆ ಮುಗಿಯುತ್ತೋ ಅಥವಾ ಹೀಗೆ ಸಾಗುತ್ತೋ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಕೇವಲ ಹಾಲಿನ ದರ ಮಾತ್ರ ಅಲ್ಲ, ವಿದ್ಯುತ್ ದರವನ್ನೂ ಹೆಚ್ಚಿಸಿ ಸರ್ಕಾರ ಶಾಕ್ ಕೊಟ್ಟಿದೆ. ಗೃಹ ಬಳಕೆಯ ಕನಿಷ್ಠ ವಿದ್ಯುತ್ ದರವನ್ನ ಹೆಚ್ಚಿಸಿ ಶಾಕ್ ನೀಡಿದೆ. ಏಪ್ರಿಲ್ 1ನೇ ತಾರೀಕಿಂದ ಪರಿಷ್ಕರಣೆ ದರ ಜಾರಿಯಾಗಲಿದೆ. ಶಾಕ್, ಡಬಲ್ ಶಾಕ್. ಒಂದೇ ದಿನ ರಾಜ್ಯ ಸರ್ಕಾರದ ಜನರಿಗೆ ಎರಡೆರಡು ಶಾಕ್ ಕೊಟ್ಟಿದೆ. ಹಾಲಿನ ದರ 4 ರೂಪಾಯಿ ಹೆಚ್ಚಿಸಿದ ಕೆಲವೇ ಹೊತ್ತಲ್ಲೇ ವಿದ್ಯುತ್ ದರವನ್ನು ಹೆಚ್ಚಿಸಿ ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರೆ ಎಳೆದಿದೆ. ಹಾಲು ಕುಡಿಯಂಗಿಲ್ಲ, ಕರೆಂಟ್ ಬಳಸಂಗಿಲ್ಲ. ಬಲು ದುಬಾರಿಯಾಯಿತು ನಮ್ಮ ಕರ್ನಾಟಕ. ಹಿಂದೂಗಳ ಹೊಸ ವರ್ಷ ಯುಗಾದಿಗೂ ಮುನ್ನವೇ ಕಾಂಗ್ರೆಸ್ ಸರ್ಕಾರ ಗ್ರಾಹಕರಿಗೆ ಕಹಿ ನೀಡಿದೆ. ಸಾಲು ಸಾಲು ಬೆಲೆ ಏರಿಕೆ ಮಧ್ಯೆ ಇದೀಗ ಮತ್ತೆ ಹಾಲು ಹಾಗೂ ವಿದ್ಯುತ್ ದರವನ್ನ ಹೆಚ್ಚಿಸಿದೆ. ಗೃಹ ಬಳಕೆಯ ಕನಿಷ್ಠ ವಿದ್ಯುತ್ ದರವನ್ನ 145 ರೂಪಾಯಿಗೆ ಏರಿಕೆ ಮಾಡಿದೆ. ಕರುನಾಡಿಗೆ ಕರೆಂಟ್ ಶಾಕ್. 120 ರೂಪಾಯಿ ಇದ್ದ ಕನಿಷ್ಠ ನಿಗದಿತ ವಿದ್ಯುತ್ ದರವನ್ನ 145 ರೂಗೆ ಹೆಚ್ಚಿಸಲಾಗಿದೆ. ಅಂದ್ರೆ 25 ರೂಪಾಯಿ ಏರಿಕೆ ಮಾಡಲಾಗಿದೆ. ಕೆಇಆರ್ಸಿ ಎಲ್ಲ ಎಸ್ಕಾಂಗಳಿಗೂ ಈ ಹೊಸ ದರ ಘೋಷಣೆ ಮಾಡಿದೆ. ಏಪ್ರಿಲ್ 1ರಿಂದ ದರ ಪರಿಷ್ಕರಣೆ ಜಾರಿಯಾಗುವಂತೆ ಆದೇಶಿಸಿದೆ. ಸದ್ಯಕ್ಕಂತೂ ಹಾಲು ವಿದ್ಯುತ್ ದರ ಹೆಚ್ಚಿಸಿದ್ದಾಯಿತು. ರಾಜ್ಯ ಸರ್ಕಾರದ ಈ ಬೆಲೆ ಏರಿಕೆ ಇಷ್ಟಕ್ಕೆ ಮುಗಿಯುತ್ತೋ ಅಥವಾ ಹೀಗೆ ಸಾಗುತ್ತೋ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇವಲ ಹಾಲಿನ ದರ ಮಾತ್ರ ಅಲ್ಲ, ವಿದ್ಯುತ್ ದರವನ್ನೂ ಹೆಚ್ಚಿಸಿ ಸರ್ಕಾರ ಶಾಕ್ ಕೊಟ್ಟಿದೆ. ಗೃಹ ಬಳಕೆಯ ಕನಿಷ್ಠ ವಿದ್ಯುತ್ ದರವನ್ನ ಹೆಚ್ಚಿಸಿ ಶಾಕ್ ನೀಡಿದೆ. ಏಪ್ರಿಲ್ 1ನೇ ತಾರೀಕಿಂದ ಪರಿಷ್ಕರಣೆ ದರ ಜಾರಿಯಾಗಲಿದೆ. ಶಾಕ್, ಡಬಲ್ ಶಾಕ್. ಒಂದೇ ದಿನ ರಾಜ್ಯ ಸರ್ಕಾರದ ಜನರಿಗೆ ಎರಡೆರಡು ಶಾಕ್ ಕೊಟ್ಟಿದೆ. ಹಾಲಿನ ದರ 4 ರೂಪಾಯಿ ಹೆಚ್ಚಿಸಿದ ಕೆಲವೇ ಹೊತ್ತಲ್ಲೇ ವಿದ್ಯುತ್ ದರವನ್ನು ಹೆಚ್ಚಿಸಿ ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರೆ ಎಳೆದಿದೆ. ಹಾಲು ಕುಡಿಯಂಗಿಲ್ಲ, ಕರೆಂಟ್ ಬಳಸಂಗಿಲ್ಲ. ಬಲು ದುಬಾರಿಯಾಯಿತು ನಮ್ಮ ಕರ್ನಾಟಕ. ಹಿಂದೂಗಳ ಹೊಸ ವರ್ಷ ಯುಗಾದಿಗೂ ಮುನ್ನವೇ ಕಾಂಗ್ರೆಸ್ ಸರ್ಕಾರ ಗ್ರಾಹಕರಿಗೆ ಕಹಿ ನೀಡಿದೆ. ಸಾಲು ಸಾಲು ಬೆಲೆ ಏರಿಕೆ ಮಧ್ಯೆ ಇದೀಗ ಮತ್ತೆ ಹಾಲು ಹಾಗೂ ವಿದ್ಯುತ್ ದರವನ್ನ ಹೆಚ್ಚಿಸಿದೆ. ಗೃಹ ಬಳಕೆಯ ಕನಿಷ್ಠ ವಿದ್ಯುತ್ ದರವನ್ನ 145 ರೂಪಾಯಿಗೆ ಏರಿಕೆ ಮಾಡಿದೆ. ಕರುನಾಡಿಗೆ ಕರೆಂಟ್ ಶಾಕ್. 120 ರೂಪಾಯಿ ಇದ್ದ ಕನಿಷ್ಠ ನಿಗದಿತ ವಿದ್ಯುತ್ ದರವನ್ನ 145 ರೂಗೆ ಹೆಚ್ಚಿಸಲಾಗಿದೆ. ಅಂದ್ರೆ 25 ರೂಪಾಯಿ ಏರಿಕೆ ಮಾಡಲಾಗಿದೆ. ಕೆಇಆರ್ಸಿ ಎಲ್ಲ ಎಸ್ಕಾಂಗಳಿಗೂ ಈ ಹೊಸ ದರ ಘೋಷಣೆ ಮಾಡಿದೆ. ಏಪ್ರಿಲ್ 1ರಿಂದ ದರ ಪರಿಷ್ಕರಣೆ ಜಾರಿಯಾಗುವಂತೆ ಆದೇಶಿಸಿದೆ. ಸದ್ಯಕ್ಕಂತೂ ಹಾಲು ವಿದ್ಯುತ್ ದರ ಹೆಚ್ಚಿಸಿದ್ದಾಯಿತು. ರಾಜ್ಯ ಸರ್ಕಾರದ ಈ ಬೆಲೆ ಏರಿಕೆ ಇಷ್ಟಕ್ಕೆ ಮುಗಿಯುತ್ತೋ ಅಥವಾ ಹೀಗೆ ಸಾಗುತ್ತೋ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.